ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಇನ್ನೊಂದು ಇನ್ಫಾರ್ಮೇಟಿವ್ ಆದಂತಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇ 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ LBAಗೆ ಸಂಬಂಧಪಟ್ಟ ಹಾಗೆ 8th ಸ್ಟ್ಯಾಂಡರ್ಡ್ ಸಮಾಜ ವಿಜ್ಞಾನ ಕ್ವೆಶನ್ ಪೇಪರ್ ಇಲ್ಲಿದೆ. ಈಗ ನಾವು ಒಂದೊಂದೇ ಕ್ವೆಶನ್ ನೋಡೋದಾದರೆ, ಮೊದಲನೇದಾಗಿ 4 ಆಯ್ಕೆಗಳ ಒಂದು ಪ್ರಶ್ನೆ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹುಯೆನ್ ಸಾಂಗ್ನ ಪ್ರಸಿದ್ಧ ಕೃತಿ ಯಾವುದು? ಇಲ್ಲಿ ಆಪ್ಷನ್ ಸಿಯುಕಿ, ಇಂಡಿಕಾ, ಜಿಯೋಗ್ರಫಿ, ಗೋಕೋಕಿ ಅಂತ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಹೆರೋಡೋಟಸ್, ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರೆಟಿಸ್. ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ ಮುಂಬೈ ವಿಶ್ವವಿದ್ಯಾಲಯ, ಹಂಪಿ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ. ನೆಕ್ಸ್ಟ್ ಕ್ವೆಶ್ಚನ್, ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತೀವ. ಇಲ್ಲಿ ಹಣದ ಪ್ರತಿಫಲಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತೀವ ಅಥವಾ ಸಾಂಸ್ಕೃತಿಕ ಚಟುವಟಿಕೆ, ಆರ್ಥಿಕ ಚಟುವಟಿಕೆ ಹಾಗೂ ರಾಜಕೀಯ ಚಟುವಟಿಕೆ. ಯಾವ ಚಟುವಟಿಕೆಗಳಿಂದ ನಾವು ಹಣವನ್ನು ಸಂಪಾದನೆ ಮಾಡ್ತೀವಿ ಅಂತ. ನೆಕ್ಸ್ಟ್, ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ ಯಾವುದು? ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1956, ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1947, ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1986, ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ಈ ಆಯ್ಕೆಗಳಲ್ಲಿ ನಾವು ಯಾವುದು ಕರೆಕ್ಟ್ ಅದನ್ನು ಹಾಕಬೇಕು. ನೆಕ್ಸ್ಟ್, ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 6ನೇ ಪ್ರಶ್ನೆ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? 2ನೇದು. 7ನೇ ಪ್ರಶ್ನೆ, ಸಂಸ್ಕೃತಿ ಎಂದರೇನು? 8ನೇದು, ಸಾಮಾಜಿಕ ಅಂತಕ್ರಿಯೆಯನ್ನು ವ್ಯಾಖ್ಯಾನಿಸಿ. 9ನೇದು, ಭೂಮಿಯು ಎಷ್ಟು ವರ್ಷ ಹಳೆಯದಾಗಿದೆ? ಅದರಲ್ಲಿ 5ನೇ ಪ್ರಶ್ನೆ, ಆಂತರಿಕ ವ್ಯಾಪಾರ ಎಂದರೇನು? ಇದಿಷ್ಟು ಕೂಡ 5 ಪ್ರಶ್ನೆಗಳು ಒಂದೊಂದು ವಾಕ್ಯದಲ್ಲಿ. ಟೋಟಲ್ ಆಗಿ ಈಗ 10 ಪ್ರಶ್ನೆ ಆಯಿತು. ನೆಕ್ಸ್ಟ್ ಬರುವಂಥದ್ದು 2-3 ವಾಕ್ಯ. ಮೊಹೆಂಜೊದಾರೊವಿನ ಸ್ನಾನದ ಕೊಳದ ವಿಶೇಷತೆ ವಿವರಿಸಿ. ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು. ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ ವಿವರಿಸಿ. ನೆಕ್ಸ್ಟ್, ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಅಥವಾ ಸನಾತನ ಧರ್ಮದ ವಿಶೇಷತೆಗಳೇನು? ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಇದೆಲ್ಲ ಓನಾಗಿ ಬರೆಯುವಂಥದ್ದು. ಕೆಲವೊಂದು ಮಕ್ಕಳಿಗೆ ಅದನ್ನು ನಾವು ಕ್ಲೀನಾಗಿ ಓನಾಗಿ ಬರೆಯುವ ಸಾಮರ್ಥ್ಯವನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅದನ್ನು ಉಪಯೋಗಿಸ್ಕೊಂಡು ಅವರು ಬರಿಬಹುದು. ಕೆಲವು ಮಕ್ಕಳು ಬರೀತಾರೆ, ಕೆಲವು ಮಕ್ಕಳಿಗೆ ನಾವು ಪಾಯಿಂಟ್ಸನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್, ಕೃಷಿ ಸಮಾಜದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಕೃಷಿ ಸಮಾಜದ ಲಕ್ಷಣಗಳು. ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಸಹಕಾರಿ ಸಂಘಗಳ ವಿಧಗಳನ್ನು ವಿವರಿಸಿ. ಇದಿಷ್ಟು ಕೂಡ 2-3 ವಾಕ್ಯ. ನೆಕ್ಸ್ಟ್ ಬರುವಂಥದ್ದು 3-4 ವಾಕ್ಯಗಳು. ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣಯುಗ ಸಮರ್ಥಿಸಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 19, ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. 21, ಶ್ರಮದ ಮಹತ್ವವನ್ನು ವಿವರಿಸಿ. ನೆಕ್ಸ್ಟ್ 5th ಮೇನಿಗೆ ಬಂದರೆ 6-8 ವಾಕ್ಯ. 22 ಪ್ರಶ್ನೆ ಸಂಖ್ಯೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್, ಸಾಗರದ ಉಬ್ಬರವಿಳಿತಗಳು ಮಾನವನ ಜೀವನಕ್ಕೆ ಸಹಕಾರಿಯಾಗಿವೆ, ಸಮರ್ಥಿಸಿರಿ. ಇದು 6-8 ವಾಕ್ಯ. ಲಾಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಯಾವ್ಯಾವ ಸ್ಥಳ ಕೊಟ್ಟಿದ್ದಾರೆ? ತಲಕಾಡು, ಕಂಚಿ, ಅಜಂತ ಹಾಗೂ ಹಿಮಾಲಯ ಪರ್ವತ ಶ್ರೇಣಿ. ಇದಿಷ್ಟು ಕೂಡ ಕ್ವೆಶ್ಚನ್ ಪೇಪರ್ ಆಯಿತು. ನಾನೀಗ ನಿಮಗೆ ಕೀ ಆನ್ಸರನ್ನು ಕೂಡ ನಾನು ನಿಮಗೆ
ಈ ವಿಡಿಯೋದಲ್ಲಿ ಹಾಕ್ತೇನೆ. ಇದು ಮಾದರಿ ಉತ್ತರಗಳು. ಈಗ ನಾನು ಪ್ರಶ್ನೆ ಹೇಳಿದ್ದಕ್ಕೆ ಮೊದಲನೇದು ನೋಡಿ ಸಿಯುಕಿ, ಎರಡನೇದು ಅರಿಸ್ಟಾಟಲ್, ಮೂರನೇದಕ್ಕೆ ಉತ್ತರ ಮುಂಬೈ ವಿಶ್ವವಿದ್ಯಾಲಯ, ನಾಲ್ಕನೇದಕ್ಕೆ ಆರ್ಥಿಕ ಚಟುವಟಿಕೆಗಳು, ಐದನೇ ಕ್ವೆಶ್ಚನ್ಗೆ ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ಇದು ಸೆಕೆಂಡ್ ಮೇನ್ ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರ. ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸಿರುತ್ತಾರೆ. ಏಳನೇದು ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ ನೈಪುಣ್ಯತೆಗಳನ್ನೊಳಗೊಂಡ ಸಂಕೀರ್ಣ ವ್ಯವಸ್ಥೆ. ನೆಕ್ಸ್ಟ್ 8ನೇ ಕ್ವೆಶ್ಚನ್ಗೆ ಉತ್ತರ. ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವ ಒಡನಾಟವೇ ಸಾಮಾಜಿಕ ಅಂತಕ್ರಿಯೆ. 9ನೇ ಪ್ರಶ್ನೆ. ಭೂಮಿಯು 460 ಕೋಟಿ ವರ್ಷ ಹಳೆಯದಾಗಿದೆ. 10ನೇ ಪ್ರಶ್ನೆ. ದೇಶದ ಒಳಗೆ ನಡೆಯುವ ವ್ಯಾಪಾರ. ಇದಿಷ್ಟು 1ರಿಂದ 10 ಪ್ರಶ್ನೆಗಳಿಗೆ ಇರುವಂತಹ ಒಂದು ಉತ್ತರ. ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದಾಗ 2 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ನೋಡಿ, ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ, ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದರು, ಎರಡೂ ಬದಿಯಲ್ಲಿ ಇಳಿಯುವ ಮೆಟ್ಟಿಲುಗಳಿವೆ, ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ, ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು, ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆ ಇತ್ತು, ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಬಳಸುತ್ತಿದ್ದಿರಬಹುದು. ಯಾವುದಾದರೂ 4 ಪಾಯಿಂಟ್ಸ್ ಇದ್ರೆ ಸಾಕು. ಅಥವಾ ಇನ್ನೊಂದು ಕ್ವೆಶ್ಚನ್ ಕೊಟ್ಟಿದ್ದಾರಲ್ಲ ಅಥವಾ ಅಂತ, ಹಾಗಾಗಿ ನೀವಿಲ್ಲಿ ನೋಡ್ಬೋದು ಈ ರೀತಿಯಾದಂತಹ ಆನ್ಸರ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಗೌತಮ ಬುದ್ಧನ ಒಂದು ಪ್ರಶ್ನೆ ಇತ್ತಲ್ವಾ, ಅದು ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ, ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಅದರ ಬದಲಾಗಿ ಇನ್ನೊಂದು ಕ್ವಶನ್ ಅಥವಾ ಅಂತ ಕೊಟ್ಟಿದ್ದಾರಲ್ಲ, ಅದರ ಒಂದು ಉತ್ತರನೂ ಕೂಡ ಇದೆ. ಪೌರನ ಕರ್ತವ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನು ಓದೋದು ಬೇಡ ಅಂದ್ಕೊಳ್ತೀನಿ, ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ, ಅದಕ್ಕೋಸ್ಕರ ಇದು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. 1 ಪಾಯಿಂಟ್ಸಿಗೆ ಹಾಫ್ ಮಾರ್ಕ್ಸ್ ರೀತಿ. 2 ಮಾರ್ಕ್ಸ್ ಕ್ವೆಶನ್ ಅಂದರೆ 4 ಪಾಯಿಂಟ್ಸ್ ಇರಲೇಬೇಕು. 3 ಮಾರ್ಕ್ ಕ್ವೆಶನ್ಸ್ ಏನಾದರೂ ಇದ್ದರೆ ಅದು ಹೇಗಾಗುತ್ತಪ್ಪ ಅಂದರೆ 6 ಪಾಯಿಂಟ್ಸ್ ಇರಬೇಕು. ಆ ರೀತಿಯಾಗಿ ಇಲ್ಲಿ ಪಾಯಿಂಟ್ಸನ್ನು ಡಿವೈಡ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಯಾವುದಾದರೂ 6 ಅಂಶಗಳು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ವ್ಯಾಲ್ಯೂಯೇಷನನ್ನು ಮಾಡಬೇಕಾಗತ್ತೆ. ಇಲ್ಲಿ ಡಿಫ್ರೆನ್ಸಸ್ ಕೂಡ ಇದೆ, ಹವಾಮಾನ ಮತ್ತು ವಾಯುಗುಣ. ಇಲ್ಲೂ ಕೂಡ ಅಷ್ಟೇ, ಇದು 3 ಮಾರ್ಕಿನ ಕ್ವೆಶನ್ ಆದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ 6 ಪಾಯಿಂಟ್ಸಿನ ಅಗತ್ಯ ಇರುತ್ತೆ. ಓಕೆ, ಇದೆಲ್ಲದೂ ಕೂಡ ನಿಮಗೆ ವಿಸಿಬಲ್ ಇದೆ ಅಂದ್ಕೊಳ್ತೀನಿ. ಈಗ ನಾವು ಮ್ಯಾಪಿಗೆ ಬಂದಾಗ ನಾವಿಲ್ಲಿ ನೋಡ್ಬೋದು, ನಾವು ಮ್ಯಾಪನ್ನು ಈಗ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನೀವು ಒಂದು ಲೈಕ್ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಇವತ್ತು ನಡೆದಂತಹ ಇಂಗ್ಲಿಷ್ ಕ್ವೆಶ್ಚನ್ ಪೇಪರಿನ ಕೀ ಆನ್ಸರ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕೀ ಆನ್ಸರ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.